ರಾಜಧಾನಿ ಪಬ್ ಅಂಡ್ ಬಾರ್ ಮಾಲೀಕರೇ ಸ್ವಲ್ಪ ಎಚ್ಚರವಾಗಿರಬೇಕು. ಈ ಬಾರಿ ನೀವು ಪಬ್ ಬಾರ್ ಮಾಲೀಕರಿಗೆ ಖಾಕಿಯಿಂದ ಹೊಸ ರೂಲ್ಸ್ ಗಳನ್ನ ಇದೀಗ ರಿಲೀಸ್ ಮಾಡಿದ್ದಾರೆ. ಸ್ಥಳದ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾತ್ರ ಇಲ್ಲಿ ನಿಮಗೆ ಪ್ರವೇಶವನ್ನ ಕೊಡಬೇಕಾಗುತ್ತೆ. ಇದು ಈ ಬಾರಿಯ ಹೊಸ ರೂಲ್ಸ್ಗಳು. ಟಿಕೆಟ್ ಹಾಗೂ ಪಾಸ್ ವಿತರಣೆಗೆ ಖಾಕಿ ಇದೀಗ ಸೂಚನೆ ಕೊಟ್ಟಿದೆ. ರಾಜಧಾನಿಯಲ್ಲಿರುವಂತಹ ಪಬ್ ಅಂಡ್ ಬಾರ್ ಮಾಲೀಕರೇ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಪಬ್ ಅಂಡ್ ಬಾರ್ ಮಾಲೀಕರಿಗೆ ಖಾಕಿಯಿಂದ ಹೊಸ ರೂಲ್ಸ್. ಈಗ ಸ್ಥಳದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ಇಲ್ಲಿ ಪ್ರವೇಶ ಕೊಡಬೇಕಾಗತ್ತೆ. ಹೆಂಗಂದ್ರೆ ಹಂಗೆ ಪ್ರತಿ ಬಾರಿ ಪಬ್ಗಳಲ್ಲಿ ಬಾರ್ಗಳಲ್ಲಿ ದನ ತುಂಬ್ತಾರೆ. ಆ ರೀತಿ ನಡೆಯೋದಿಲ್ಲ. ಈ ಬಾರಿ ಕೇವಲ ಲಿಮಿಟೆಡ್ ಅಷ್ಟೇ ಇರುತ್ತೆ. ಟಿಕೆಟ್ ಹಾಗೂ ಪಾಸ್ ವಿತರಣೆ ಖಾಕಿ ಸೂಚನೆ ಕೊಟ್ಟಿದೆ. ಬಾಲಕ ಮತ್ತು ಬಾಲಕಿಯರಿಗೆ ಮದ್ಯ ಕೊಡೋ ಹಾಗಿಲ್ಲ. ತಪಾಸಣೆ ಮಾಡಲೇಬೇಕು. ಸಂಶಯಾಸ್ಪದ ವಸ್ತುಗಳು, ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ಮಾಹಿತಿ ಪಡೆದುಕೊಳ್ಳೋದು ಬಹಳ ಅಗತ್ಯ. ಅಲ್ಲೇನೋ ಮಿಸ್ ಹೊಡೆದೀತಾ ಇದೆ ಅಂತಂದ್ರೆ ನೀವು ಕೂಡಲೇ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡಬೇಕು. ಸೆಲೆಬ್ರೇಷನ್ ಪ್ಲೇಸ್ ನಲ್ಲಿ ಅಗ್ನಿ ನಿರೋಧಕ ಉಪಕರಣಗಳು, ಅಗ್ನಿ ಅವಘಡ, ಕಾಲು ತುಳಿತಗಳು ಸಂಭವಿಸಿದಂತೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಗಳಲ್ಲಿ ಈ ರೀತಿಯಾದಂತಹ ರೂಲ್ಸ್ ಗಳನ್ನ ಮಾಡ್ತಾ ಇರುವಂತದ್ದು. ಕಾರಣ ಇಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಯಾವ ಮಟ್ಟಕ್ಕೆ ಸೆಲೆಬ್ರೇಷನ್ ಇರುತ್ತೆ, ಹೊಸ ವರ್ಷ ಅಂತಂದ್ರೆ ಇಲ್ಲಿನ ಜನ ಹೇಗೆ ರೊಚ್ಚಿಗೇಳ್ತಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಈ ಬಾರಿ ಏನೆಲ್ಲ ರೂಲ್ಸ್ ಇದೆ, ಪಬ್ ಮತ್ತೆ ಬಾರ್ ರೆಸ್ಟೋರೆಂಟ್ ಇರೋ ಅಂತವ್ರು ಮಿಸ್ ಮಾಡದೆ ಈ ಸ್ಟೋರಿನ ನೋಡ್ಬೇಕು, ಮಿಸ್ ಮಾಡದೆ ಇವತ್ತು ಡೀಟೇಲ್ಸ್ ಅನ್ನ ನೋಡ್ಬೇಕು. ನೋಡಿ, ನಿಮಗೆ ಒಂದು ರೂಲ್ಸ್ ಅನ್ನ ಕೊಟ್ಟಿದೆ ಈ ಬಾರಿ ಖಾಕಿ. ಏನು ಅಂತಂದ್ರೆ ಆ ಸ್ಥಳದ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾತ್ರ ಅಲ್ಲಿ ಎಂಟ್ರಿಯನ್ನ ನೀವು ಕೊಡಬೇಕಾಗುತ್ತೆ. ಪ್ರತಿ ಬಾರಿ ಹೇಗಂದ್ರೆ ಹಾಗೆ ದನ ತುಂಬ್ತಿರ್ತಾರೆ. ಹೆಂಗಂದ್ರೆ ಹಾಗೆ ನೂಕು ನುಗ್ಗಲು ಯಾರು ಹೇಳೋರು ಕೇಳೋರು ಇರೋದಿಲ್ಲ. ಅಲ್ಲೇ ಏನಾದ್ರೂ ಸಮಸ್ಯೆ ಆಗುತ್ತೆ, ಅಲ್ಲೇ ಏನಾದ್ರೂ ಗಲಾಟೆ ಗದ್ದಲ, ಹುಡುಗರು ಹೊಡೆದಾಡ್ಕೊಳ್ಳೋದು ಅಥವಾ ಮತ್ತೊಂದು ಹೆಣ್ಮಕ್ಳಿಗೆ ಏನೋ ಸಮಸ್ಯೆ ಆಗೋದು, ಇದೆಲ್ಲವೂ ಪ್ರತಿ ಬಾರಿ ಆಗ್ತಾ ಇರುತ್ತೆ. ಹಾಗಾಗಿ ಈ ಬಾರಿ ಮಾತ್ರ ಆ ರೀತಿ ಏನು ನಡಿಬಾರ್ದು ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟಿದ್ದಾರೆ, ಯಾವುದೇ ಒಂದು ಘಟನೆ ನಡೆದ್ರೂ ಕೂಡ ಈ ಬಾರಿ ನಾನು ಸುಮ್ಮನಿರೋದಿಲ್ಲ, ಅದೆಲ್ಲದಕ್ಕೂ ಕೂಡ ಪೊಲೀಸರೇ ಹೊಣೆ ಅಂತೇಳಿ. ಹಾಗಾಗಿ ಒಂದಷ್ಟು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಟಿಕೆಟ್ ಮತ್ತೆ ಪಾಸ್ ಕೊಡ್ಲಿಕ್ಕೆ ನೀವು ಲಿಮಿಟೆಡ್ ಜನರಿಗೆ ಮಾತ್ರ ಕೊಡಬೇಕಾಗತ್ತೆ. ಲಿಮಿಟೆಡ್ ಅಷ್ಟೇ. ಅಲ್ಲಿ ಆ ಒಂದು ರೆಸ್ಟೋರೆಂಟ್ ಅಲ್ಲಿ ಎಷ್ಟು ಲಿಮಿಟ್ ಇರುತ್ತೋ, ಎಷ್ಟು ಜನ ಅಲ್ಲಿ ಇರಬಹುದು ಆರಾಮಾಗಿ ಅಷ್ಟು ಜನಗಳಿಗೆ ಮಾತ್ರ ನೀವು ಕೊಡಬೇಕು. ಅದರಲ್ಲೂ ಕೂಡ ಸಣ್ಣ ಹುಡುಗರಿಗೆ, ಬಾಲಕ ಮತ್ತು ಬಾಲಕಿಯರಿಗೆ ಅಂತಂದ್ರೆ 18ಗೂ ಕಡಿಮೆ ಇರುವಂತವ್ರು ಅಥವಾ 20 ವರ್ಷ 18 ವರ್ಷ ಸಣ್ಣ ಹುಡುಗರು ಏನಿರ್ತಾರೆ ಅಂತವ್ರಿಗೆ ನೀವು ಎಣ್ಣೆ ಕೊಡೋ ಹಾಗಿಲ್ಲ, ಮದ್ಯ ಕೊಡೋ ಹಾಗಿಲ್ಲ. ಅವ್ರೇನೇ ಹೇಳಿದ್ರು ಕೂಡ ಕೊಡೋ ಹಾಗಿಲ್ಲ. ಅಲ್ಲಿ ನೀವು ತಪಾಸಣೆ ಮಾಡಲೇಬೇಕು. ಅಕಸ್ಮಾತ್ ನಿಮ್ಗೆ ಏನೋ ಮಿಸ್ ಹೊಡಿತಾ ಇದೆ, ಏನೋ ಡೌಟ್ ಆಗ್ತಾ ಇದೆ, ಏನೋ ವಸ್ತುಗಳು ಇರ್ಬೋದು ಅಥವಾ ಆ ವ್ಯಕ್ತಿಗಳ ಮೇಲೆ ಏನೋ ಡೌಟ್ ಆಗ್ತಾ ಇದೆ ಅಂತಂದ್ರೆ ನೀವು ಕೂಡಲೇ ಅವರಿಂದ ಮಾಹಿತಿ ಪಡಿಬೇಕು. ಆ ಮಾಹಿತಿಯನ್ನ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಲೇಬೇಕು. ಇಲ್ಲೂ ಕೂಡ ನೀವು ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಇನ್ನು ಸೆಲೆಬ್ರೇಷನ್ಗಳ ಪ್ಲೇಸ್ಗಳಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅಗ್ನಿ ಅವಘಡ ಏನಾದರೂ ಆದ್ರೆ, ಇಫ್ ಇನ್ ಕೇಸ್ ಆಗಬಾರ್ದು ಆದ್ರೆ ಏನಾದರೂ ಅಲ್ಲಿ ಇಮಿಡಿಯೇಟ್ ಆಗಿ ಆ ಒಂದು ಅಗ್ನಿ ಶಾಮಕ ದಳದ ಏನಿರ್ತಾರೆ ಅವ್ರು ಬರ್ತಾರೆ. ಬಂದಿದ್ದ ಕೂಡಲೇ ಯಾವುದೇ ಒಂದು ಸಮಸ್ಯೆ ಆಗದ್ರೆ ನೋಡ್ಕೊಳ್ತಾರೆ. ತದನಂತರ ಕಾಲ್ ತುಳಿತ, ವಿಶೇಷವಾಗಿ ಈ ಒಂದು ವಿಚಾರ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಗಮನದಲ್ಲಿ ಇಟ್ಕೊಂಡು ಕಾಲ್ ತುಳಿತ ಮಾತ್ರ ಯಾವುದೇ ಕಾರಣಕ್ಕೂ ಆಗಬಾರ್ದು. ಅದರಲ್ಲೂ ಕೂಡ ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಅಂದ್ರೆ ಎಲ್ಲೆಲ್ಲಿ ಜಾಸ್ತಿ ಸೆಲೆಬ್ರೇಷನ್ ಆಗುತ್ತೆ, ಕೋರಮಂಗಲ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಅಥವಾ MG ರೋಡ್ ಇರ್ಬೋದು, ಅಥವಾ ಬ್ರಿಗೇಡ್ ರೋಡ್ ಇರ್ಬೋದು, ಶಾಂತಿನಗರ್ ಇರ್ಬೋದು, HSR ಲೇಔಟ್ ಇರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಬೆಂಗಳೂರಿನಲ್ಲಿ ಹಾಟ್ಸ್ಪಾಟ್ಗಳು ಇದ್ದ ರೀತಿ. ಹಾಗಾಗಿ ಇಂತಹ ಜಾಗಗಳಲ್ಲಿ ಅತಿ ಹೆಚ್ಚಾಗಿ ಹುಡುಗರು ಸೇರೋದು, ಸೆಲೆಬ್ರೇಷನ್ ಮಾಡೋದು, ಅದರಲ್ಲೂ ಕೂಡ ಇನ್ನೇನು ಮಧ್ಯಾಹ್ನದಿಂದನೇ ಎಲ್ಲರೂ ಕೂಡ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಕೇವಲ ರಾತ್ರಿ ಅಲ್ಲ, ರಾತ್ರಿ ಇನ್ನ 12 ಗಂಟೆಗಂತೂ ಇನ್ನ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೂಕು ನುಗ್ಗಲು ಏನು ಇರಬಾರ್ದು. ತದನಂತರ ಅಲ್ಲಿ ಯಾವುದೇ ಕಾಲ್ ತುಳಿತ ಕೂಡ ಆಗಬಾರ್ದು. ಹೆಣ್ಮಕ್ಳು ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, ಹುಡುಗರು ಇರ್ತಾರೆ, ಯಾರಿಗೂ ಕೂಡ ಏನು ಸಮಸ್ಯೆ ಆಗಬಾರ್ದು. ಆ ರೀತಿಯಾಗಿ ನೀವು ನೋಡ್ಕೊಳ್ಬೇಕು. ಈ ಬಾರಿ ಮಾತ್ರ ಯಾವುದೇ ಸಮಸ್ಯೆ ಆದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಸೂಚನೆ ಕೂಡ ಸಿಕ್ಕಿದೆ. ರಾಜ್ ನ್ಯೂಸ್ ಕನ್ನಡ.